ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಮಗು ದರ್ಗಾದಲ್ಲಿ ಎಚ್ಚರವಾಗಿದ್ದು ಹೇಗೆ? ಈ ದೇಶದಲ್ಲಿ ತಿಂಗಳ 5 ದಿವಸ ಹುಡುಗಿಯರು ಮನೆಯಿಂದ ಹೊರಗೆ ಇರುತ್ತಾರೆ. ಯಾಕೆ ಅಂತ ಗೊತ್ತಾದ್ರೆ ನೀವು ತಲೆ ಚಚ್ಚಿಕೊಳ್ಳುತ್ತೀರಾ. ಕುಡಿದ ಅಮಲಿನಲ್ಲೇ ಸ್ವಂತ ಮನೆಯನ್ನೇ ಕಳ್ಳತನ ಮಾಡಲು ಹೋದ ಕಳ್ಳ. ಆದ್ರೆ ಅಲ್ಲಿ ಸಿಕ್ಕಿದ್ದೇನು? ನೀರು ತುಂಬಿದ ವಾಷಿಂಗ್ ಮಷೀನ್ ನಲ್ಲಿ ಬಿದ್ದು 15 ನಿಮಿಷ ಒದ್ದಾಡಿದ ಮಗು. ಆದ್ರೆ ಮುಂದೇನಾಯಿತು? ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಮಗು ದರ್ಗಾದಲ್ಲಿ ಎಚ್ಚರವಾಗಿದ್ದಾದ್ರೂ ಹೇಗೆ? ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಮಗುವನ್ನ ವೈದ್ಯರು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರಿಗೆ ತಿಳಿಸಿದ್ದಾರೆ. ಆದರೆ ಮಗುವನ್ನ ಮುರ್ತಜಾ ಖಾದ್ರಿ ದರ್ಗಾಕ್ಕೆ ಕರೆತರುವಷ್ಟರಲ್ಲಿ ಕೈಕಾಲು ಬಡಿದು ಕಣ್ಣು ತೆಗೆದು ಎಲ್ಲರನ್ನೂ ನೋಡಲು ಪ್ರಾರಂಭಿಸಿದೆ. ಆಸ್ಪತ್ರೆಯಲ್ಲಿ ಪ್ರಾಣ ಬಿಟ್ಟ ಮಗು ಇಳಕಲ್ ದರ್ಗಾದಲ್ಲಿ ಪುನರ್ಜನ್ಮವನ್ನ ಪಡೆದಿದೆ. 1 ವರ್ಷದ ಮಗುವಿನ ಅಂತ್ಯ ಸಂಸ್ಕಾರಕ್ಕೆ ಬಂದ ಸಂಬಂಧಿಕರು ಹಾಗೂ ಆಪ್ತರು ಖುಷಿಯಿಂದ ವಾಪಸ್ಸಾದ ಘಟನೆ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ನಡೆದಿದೆ. ತಿಂಗಳಿಂದ ಕಾಯಿಲೆಗೆ ತುತ್ತಾಗಿದ್ದ ಮಗುವಿನ ಆರೋಗ್ಯ ಸುಧಾರಣೆಗಾಗಿ ಪೋಷಕರು ಹಲವಾರು ಆಸ್ಪತ್ರೆಗೆ ತೋರಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದರು. ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ಮಗುವಿನ ಚಿಕಿತ್ಸೆಗೆಂದು ದಾಖಲಿಸಲಾಗಿತ್ತು. ವೈದ್ಯರು ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರಿಗೆ ತಿಳಿಸಿದ್ದಾರೆ. ಪೋಷಕರು ಎಲ್ಲಾ ಸಂಬಂಧಿಕರಿಗೆ ವಿಷಯ ತಿಳಿಸಿ ತಮ್ಮ ಸ್ವಂತ ಊರಾದ ಇಳಕಲ್ ನಗರಕ್ಕೆ ಮಗುವಿನ ಶವವನ್ನು ತರಲು ನಿರ್ಧರಿಸಿದ್ದರು. ವಿಷಯ ತಿಳಿದ ಸಂಬಂಧಿಕರು ಮಗುವಿನ ಅಂತ್ಯ ಸಂಸ್ಕಾರಕ್ಕೂ ಕೂಡ ಆಗಮಿಸಿದ್ದರು. ಬಾಗಲಕೋಟೆಯಿಂದ ಮಗುವನ್ನ ಕರೆತರುವ ಸಮಯದಲ್ಲಿ ಮಗು ಕೈಕಾಲು ಅಲಗಾಡಿಸಿದೆ. ವಾಹನದಲ್ಲಿರುವವರು ಮಗುವನ್ನು ಗಮನಿಸಿ ಬೆಚ್ಚಿ ಬಿದ್ದು, ಇದು ದೇವರ ಕೃಪೆ, ನಾವು ಮನೆಗೆ ಕರೆದುಕೊಂಡು ಹೋಗುವುದು ಬೇಡ, ಮುರ್ತಜಾ ಖಾದ್ರಿ ದರ್ಗಾಕ್ಕೆ ಕರೆದುಕೊಂಡು ಹೋಗಿ ಅಜ್ಜನ ಮಡಲಿಗೆ ಒಪ್ಪಿಸೋಣ ಎಂದು ದರ್ಗಾಕ್ಕೆ ಕರೆತಂದಿದ್ದಾರೆ. ಈ ವೇಳೆ ಮಗು ಕೈಕಾಲು ಬಡಿದು ಕಣ್ಣು ತೆಗೆದು ಎಲ್ಲರನ್ನೂ ನೋಡಲು ಆರಂಭಿಸಿತ್ತು. ನಂತರ ಮಗುವನ್ನ ಮತ್ತೊಮ್ಮೆ ಪರೀಕ್ಷಿಸಲು ಇಳಕಲ್ನ ನಗರ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ನೋಡಿದಿರಾ ಚಮತ್ಕಾರಗಳು ಈ ಭೂಮಿ ಮೇಲೆ ಹೇಗಿರುತ್ತೆ ಅಂತ. ನೀರು ತುಂಬಿದ ವಾಷಿಂಗ್ ಮಷೀನ್ ನಲ್ಲಿ ಬಿದ್ದು 15 ನಿಮಿಷ ಒದ್ದಾಡಿದ ಮಗು. ಮುಂದೇನಾಯಿತು? ಮಕ್ಕಳನ್ನು ನೋಡಲು 2 ಕಣ್ಣು ಸಾಲದು ಸ್ನೇಹಿತರೆ. ಕಾರಣ, ಕಣ್ಣು ತಪ್ಪಿದರೆ ಮಕ್ಕಳು ಎಲ್ಲಿ ಮಾಯವಾಗುತ್ತಾರೆ, ಎಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾರೆ ಅನ್ನಲು ಊಹಿಸಲು ಸಾಧ್ಯವೇ ಇಲ್ಲ. ಗಂಡ ಆಫೀಸ್ ಕೆಲಸಕ್ಕೆ ತೆರಳಿದ್ದಾನೆ. ಇತ್ತ 1.5 ವರ್ಷದ ಮಗುವನ್ನ ನೋಡಿಕೊಳ್ಳುತ್ತಾ ಹೆಂಡತಿ ಮನೆ ಕೆಲಸ ಆರಂಭಿಸಿದ್ದಾಳೆ. ಅಡುಗೆ ಕೆಲಸದ ಜೊತೆಗೆ ಬಟ್ಟೆ ಒಗೆಯಲು ವಾಷಿಂಗ್ ಮಷೀನ್ ಅನ್ನ ತೆರೆದಿದ್ದಾಳೆ. ಸೋಪು ತುಂಬಿದ ನೀರು ವಾಷಿಂಗ್ ಮಷೀನ್ ತುಂಬಿಕೊಂಡಿದೆ. ಅಷ್ಟರಲ್ಲಿ ಆಟವಾಡುತ್ತಿದ್ದ 1.5 ವರ್ಷದ ಮಗು ಕುರ್ಚಿ ಹತ್ತಿ ವಾಷಿಂಗ್ ಮಷೀನ್ ಒಳಗೆ ಬಿದ್ದಿದೆ. ತಾಯಿ ಇದೇ ವೇಳೆ ಯಾವುದೋ ಕೆಲಸಕ್ಕೆ ಅಂತ ಹೊರಗಡೆ 2 ನಿಮಿಷ ಹೋಗಿದ್ದಾಳೆ ಅಷ್ಟೇ. ಮತ್ತೆ ಒಳಗೆ ಬಂದಾಗ ಮಗು ನಾಪತ್ತೆಯಾಗಿತ್ತು. ಎಲ್ಲಾ ಕಡೆ ಹುಡುಕಿದ್ದಾರೆ, ಮಗುವಿನ ಸುಳಿವೇ ಇಲ್ಲ, ಸದ್ದಿಲ್ಲ. ತಾಯಿ ಗಾಬರಿಯಾಗಿದ್ದಾಳೆ. ಹುಡುಕಾಟ ತೀವ್ರಗೊಳಿಸಿದ್ದಾರೆ. ಸರಿಸುಮಾರು 15 ನಿಮಿಷ ಆಗಿದೆ. ಅಚಾನಕ್ ಆಗಿ ವಾಷಿಂಗ್ ಮಷೀನ್ ಇಣುಕಿ ನೋಡಿದಾಗ ಸೋಪು ನೀರಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮಗು ಪತ್ತೆಯಾಗಿದೆ. ತಕ್ಷಣ ಮಗುವನ್ನ ಎತ್ತಿ ವಸಂತ್ ಕುಂಜದಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವೇಳೆ ಮಗುವಿನ ದೇಹದಲ್ಲಿ ಯಾವುದೇ ಚಲನವಲನೆ ಇರಲಿಲ್ಲ. ಉಸಿರಾಟ ಭಾಗಶಃ ನಿಂತಿತ್ತು. ದೇಹದೊಳಗೆ ಸೋಪು ನೀರು ತುಂಬಿತ್ತು. ಮಗುವಿನ ಪರಿಸ್ಥಿತಿ ಗಂಭೀರವಾಗಿತ್ತು. ತಕ್ಷಣವೇ ಐಸಿಯುಗೆ ಸೇರಿಸಿ ಚಿಕಿತ್ಸೆಯನ್ನ ಆರಂಭಿಸಿದರು. ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಆರಂಭಗೊಂಡಿತ್ತು. ಆದರೆ ಸತತ 7 ದಿನ ಮಗು ಕೋಮಾಗೆ ಕೂಡ ಜಾರಿತ್ತು. ವೈದ್ಯರು ಕೂಡ ಪೋಷಕರಿಗೆ ಯಾವುದೇ ಭರವಸೆ ನೀಡಿರಲಿಲ್ಲ. ಈ ಕಾರಣಕ್ಕಾಗಿ ಕುಟುಂಬದವರು ತಾಯಿ ವೈಷ್ಣವಿ ದೇವಿಯಲ್ಲಿ ಹರಕೆಯನ್ನ ಹೊತ್ತಿದ್ದಾರೆ. 7ನೇ ದಿನ ಮಗು ಕೋಮಾದಿಂದ ಮರಳಿದೆ. ಬಳಿಕ ತಾಯಿಯ ಗುರುತು ಹಿಡಿದಿದೆ. ಪೋಷಕರಿಗೆ ಹೋದ ಜೀವ ಬಂದಂತಾಗಿದೆ. ಕೋಮಾದಿಂದ ಮರಳಿದ ಬಳಿಕ 12 ದಿನಗಳ ಕಾಲ ಮತ್ತೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಮಗು ಚೇತರಿಸಿಕೊಂಡಿದೆ. ಇದೀಗ ಮಗು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಆಸ್ಪತ್ರೆಯ ವೈದ್ಯರು, ಮಗುವನ್ನ ಆಸ್ಪತ್ರೆಗೆ ದಾಖಲಿಸುವ ಮೊದಲೇ ಕೋಮಾಗೆ ಜಾರಿತ್ತು. ಮಗುವಿನ ದೇಹದಲ್ಲಿ ಯಾವುದೇ ಚಲನವಲನ ಇರಲಿಲ್ಲ. ಪುಟ್ಟು ಮಗುವಿನ ದೇಹದಲ್ಲಿ ಸೋಪು ನೀರು ತುಂಬಿತ್ತು. ಉಸಿರಾಟವು ಬಹುತೇಕ ನಿಂತಿತ್ತು. ನಾಡಿ ಮಿಡಿತ ಮಾತ್ರ ಕೇಳಿಸುತ್ತಿತ್ತು. ಮಗುವಿನ ಸ್ಥಿತಿ ಊಹಿಸಲಾದಷ್ಟು ಅಸಾಧ್ಯ. ಆದ್ರೆ ಆ ದೇವಿಯ ಪವಾಡ, ಆ ವೈಷ್ಣವ ದೇವಿಯ ಪವಾಡ ಆ ಮಗುವಿಗೆ ಚಿಕಿತ್ಸೆ ಸ್ಪಂದಿಸಲು ಆರಂಭಿಸಿತ್ತು. 24 ಗಂಟೆ ಬಳಿಕ ಮಗು ಚಿಕಿತ್ಸೆಗೆ ಸ್ಪಂದಿಸುತ್ತಿರುವುದು ಅತಿ ದೊಡ್ಡ ತಿರುವು ಎಂದು ವೈದ್ಯರೇ ಹೇಳಿದ್ದಾರೆ. ಇದೀಗ ಮಗು ಚೇತರಿಸಿಕೊಂಡಿದೆ. 1 ನಿಮಿಷದಲ್ಲಿ ನಡೆದ ಘಟನೆ ಊಹಿಸಿಕೊಳ್ಳಲು ಸಾಧ್ಯವಾದಷ್ಟು ಹೊಡೆತಗಳು ಆ ಕುಟುಂಬಕ್ಕೆ ಬಿದ್ದಿದ್ದವು.
ಈ ದೇಶದಲ್ಲಿ ತಿಂಗಳ 5 ದಿವಸ ಹುಡುಗಿಯರು ಮನೆಯಿಂದ ಹೊರಗೆ ಇರುತ್ತಾರೆ. ಯಾಕೆ ಅಂತ ಗೊತ್ತಾದ್ರೆ ನೀವು ಕೂಡ ತಲೆ ಚಚ್ಚಿಕೊಳ್ಳುತ್ತೀರಾ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಮುಟ್ಟಾದ್ರೆ ಅವರು 5 ದಿನ ಕಾಲ ಪ್ರತ್ಯೇಕವಾಗಿ ಇರಬೇಕಾದಂತಹ ಪರಿಸ್ಥಿತಿ ಈಗಲೂ ಕೆಲವೊಂದು ಮಡಿವಂತರ ಕುಟುಂಬದಲ್ಲಿ ನಾವು ಕಾಣುತ್ತೇವೆ. ಈ ಸಮಯದಲ್ಲಿ ಮಹಿಳೆಯರು ಅಡುಗೆ ಮನೆ ಆಗಲಿ ದೇವರ ಕೋಣೆ ಆಗಲಿ ಒಳಗಡೆ ಹೋಗುವ ಹಾಗಿಲ್ಲ. ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಂದು ವಿಷಯಗಳ ಮೇಲೆ ನಿರ್ಬಂಧವನ್ನು ಕೂಡ ಹಾಕಲಾಗುತ್ತದೆ. ಇದು ದೇವರು ಮಾಡಿದ ತಪ್ಪೋ ಅಥವಾ ಹೆಂಗಸರು ಮಾಡಿದ ತಪ್ಪೋ ಗೊತ್ತಿಲ್ಲ. ಆದ್ರೆ ಇದನ್ನ ಈಗಲೂ ಕೆಲವು ಮಹಿಳೆಯರು ಅನುಭವಿಸುತ್ತಿದ್ದಾರೆ. ಆದ್ರೆ ಇತ್ತೀಚೆಗೆ ಮಹಿಳೆಯರು ಹೊರಗಡೆ ಕೆಲಸಕ್ಕೆ ಹೋಗುತ್ತಿರುವುದರಿಂದ ಇಂತಹ ಪ್ರಕ್ರಿಯೆಗಳಿಂದ ದೂರುಳಿದಿದ್ದಾರೆ. ಯಾಕಂದ್ರೆ ಹೊರಗೆ ಒಳಗೆ ಮಹಿಳೆಯರೇ ಕೆಲಸ ಮಾಡುವಂತಹ ಪರಿಸ್ಥಿತಿ ಇದ್ದಾಗ ಇಂತಹ ನಿರ್ಬಂಧಗಳಿಗೆ ಇಲ್ಲಿ ಅವಕಾಶವೇ ಇಲ್ಲ. ಆದ್ರೆ ಬಾಲಿ ಎಂಬ ದೇಶದಲ್ಲಿ ಈಗಲೂ ಅಲ್ಲಿ ಹಲವಾರು ಹಿಂದೂಗಳು ವಾಸವಾಗಿದ್ದಾರೆ ಮತ್ತು ನಮ್ಮ ಪಾರಂಪರಿಕ ಸಂಪ್ರದಾಯಗಳನ್ನ ಈಗಲೂ ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದಾರೆ. ವಿಚಿತ್ರ ಏನಂದ್ರೆ ಮುಟ್ಟಾದ ಸಂದರ್ಭದಲ್ಲಿ ಇಲ್ಲಿ ಮಹಿಳೆಯರು ದೇವರ ಕೋಣೆ ಅಥವಾ ಅಡುಗೆ ಮನೆ ಬಿಡಿ ಮನೆಯ ಒಳಗೆ ಕೂಡ ಬರುವ ಹಾಗಿಲ್ಲ. ಹೀಗಾಗಿ ಈ ದೇಶದ ಕೆಲವೊಂದು ನಗರಗಳಲ್ಲಿ ಅಲ್ಲಲ್ಲೇ ಆ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಮುಟ್ಟಾದಾಗ ಇರಲು ಕೆಲವೊಂದು ನಿರ್ದಿಷ್ಟ ಕೊಠಡಿಗಳನ್ನೇ ಮಾಡಿದ್ದಾರೆ ಅಂದ್ರೆ ನಂಬಲು ಸಾಧ್ಯವಿಲ್ಲ. ಆದ್ರೆ ಇದು ನಿಜ. ಕುಡಿದ ಅಮಲಿನಲ್ಲೇ ಸ್ವಂತ ಮನೆಯನ್ನೇ ಕಳ್ಳತನ ಮಾಡಲು ಹೋದ ಕಳ್ಳನಿಗೆ ಸಿಕ್ಕಿದ್ದೇನೋ ಗೊತ್ತಾ? ಕಳ್ಳರು ಹೆಚ್ಚಾಗಿ ಬೇರೆಯವರ ಮನೆಗಳನ್ನ ಕಳ್ಳತನ ಮಾಡಿದ್ದನ್ನ ನಾವು ಸುದ್ದಿಯಲ್ಲಿ ಕೇಳುತ್ತೇವೆ ಹಾಗೂ ಕಂಡಿದ್ದೇವೆ. ಆದ್ರೆ ಇಲ್ಲಿ ಒಬ್ಬ ಕಳ್ಳ ತನ್ನ ಸ್ವಂತ ಮನೆಯನ್ನೇ ಕಳ್ಳತನ ಮಾಡಲು ಹೋಗಿ ಒಂದು ವಿಚಿತ್ರ ಘಟನೆ ಅಲ್ಲಿ ನಡೆದಿತ್ತು. ಹೌದು, ಕಮಲೇಶ್ ಭಾಯಿ ಅನ್ನುವ ವ್ಯಕ್ತಿ ಸರಿಸುಮಾರು 6 ವರ್ಷಗಳಿಂದ ಮನೆಯಿಂದ ನಾಪತ್ತೆಯಾಗಿದ್ದ. ಅವನಿಗೆ 6 ವರ್ಷದ ಮಗು ಹಾಗೂ ಹೆಂಡತಿ ಇದ್ದರು. ವಿಪರೀತವಾಗಿ ಕುಡಿತದ ಚಟಕ್ಕೆ ಬಿದ್ದಂತಹ ಕಮಲೇಶ್ ಪ್ರತಿದಿನ ಹೆಂಡತಿ ಮಕ್ಕಳನ್ನ ಹೊಡೆಯುತ್ತಿದ್ದ. ಎಷ್ಟೋ ದಿವಸಗಳ ಕಾಲ ಸಹಿಸಿಕೊಂಡಿದ್ದ ಮಹಿಳೆ ಕೊನೆಗೆ ತನ್ನ ಅತ್ತೆ ಮಾವನಿಗೆ ಗಂಡನ ಈ ಒಂದು ಪೀಡೆಯನ್ನ ಹಂಚಿಕೊಂಡಿದ್ದಾಳೆ. ಪಕ್ಕದ ಹಳ್ಳಿಯಲ್ಲಿದ್ದ ಕಮಲೇಶನ ತಂದೆ ತಾಯಿಗಳು ಬಂದು ಕಮಲೇಶನಿಗೆ ಹಿಗ್ಗಾಮುಗ್ಗಿ ಬೈದಿದ್ದಾರೆ. ತನ್ನ ಹೆಂಡತಿಯ ಮುಂದೆ ತನ್ನ ತಂದೆ ತಾಯಿಗಳು ತನಗೆ ಬೈದಿದ್ದನ್ನು ಸಹಿಸಲಾರದೆ ಮಾರನೇ ದಿನವೇ ಕಮಲೇಶ್ ಮನೆಯನ್ನ ಬಿಟ್ಟು ಹೋಗಿದ್ದಾನೆ. ಆಮೇಲೆ ಎಷ್ಟು ಹುಡುಕಿದರೂ ಕಮಲೇಶನು ಮನೆಯವರಿಗೆ ಸಿಕ್ಕಿಲ್ಲ. ಕಮಲೇಶ್ ಇದ್ದರೂ ಹೋದರೂ ಮನೆಯಲ್ಲಿ ಯಾವುದೇ ರೀತಿ ಡಿಫರೆನ್ಸ್ ಆಗುವುದಿಲ್ಲ. ಕಾರಣ ಪ್ರತಿದಿನ ಕುಡಿದು ಹೆಂಡತಿ ಮಕ್ಕಳನ್ನ ಹೊಡೆಯುತ್ತಿದ್ದ ಹಾಗೂ ಹೆಂಡತಿ ದುಡಿದಿದ್ದ ದುಡ್ಡನ್ನೇ ದೋಚುತ್ತಿದ್ದ. ಹೀಗಾಗಿ ಅವನು ಇರದೇ ಇದ್ದಿದ್ದು ಒಳ್ಳೆಯದು ಎಂದು ಸಂಬಂಧಿಕರು ಹಾಗೂ ಕುಟುಂಬಸ್ಥರು ಕಮಲೇಶನ ಹೆಂಡತಿ ನಿರ್ಮಲಾಗೆ ಹೇಳಿ ಸಮಾಧಾನ ಮಾಡಿದ್ದಾರೆ. ಹೀಗಾಗಿ ನಿರ್ಮಲಾ ಕೂಡ ಅವನು ಹೋಗಿದ್ದಕ್ಕೆ ತಲೆನೇ ಕೆಡಿಸಿಕೊಂಡಿಲ್ಲ. ಮುಂದೆ ಕಮಲೇಶ್ ಸುತ್ತಮುತ್ತ ಗ್ರಾಮದಲ್ಲಿ ಹಾಗೂ ಅದೇ ಜಿಲ್ಲೆಯಲ್ಲಿ ಚಿಕ್ಕ ಪುಟ್ಟ ಕಳ್ಳತನ ಮಾಡಿಕೊಂಡು ಕುಡಿದುಕೊಂಡು ಸ್ನೇಹಿತರ ಜೊತೆ ಇರುತ್ತಿದ್ದ. ಒಮ್ಮೆ ಕುಡಿದ ಅಮಲಿನಲ್ಲಿ ತನ್ನ ಸ್ವಂತ ಊರಿಗೆ ಬಂದು ತನ್ನ ಸ್ವಂತ ಮನೆಯನ್ನೇ ಕಳ್ಳತನ ಮಾಡಲು ಹೋಗಿದ್ದಾನೆ. ನಿಜ ಹೇಳಬೇಕೆಂದರೆ ಕುಡಿದ ಅಮಲಿನಲ್ಲಿ ಅವನು ಯಾರ ಮನೆಗೆ ಕಳ್ಳತನ ಮಾಡಲಿಕ್ಕೆ ಹೋಗಿದ್ದಾನೆ ಅನ್ನೋ ಪರಿಜ್ಞಾನ ಅವನಿಗೆ ಇರಲೇ ಇಲ್ಲ. ಅದು ರಾತ್ರಿ ಸುಮಾರು 1 ಗಂಟೆ. ಗೊತ್ತಿಲ್ಲದ ಹಾಗೆ ಮೆಲ್ಲಗೆ ಕಿಟಕಿಯ ಮೂಲಕ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಮನೆಯಲ್ಲಿ ಯಾರು ಇರಲಿಲ್ಲ. ಸುತ್ತಮುತ್ತ ನೋಡಿದ್ದಾನೆ. ಒಳಗೆ ಹೋಗಿದ್ದಾನೆ. ತನ್ನ ಬಳಿ ಇದ್ದ ಟಾರ್ಚ್ ನಿಂದ ಆ ಕಡೆ ಈ ಕಡೆ ಬೆಳಕನ್ನ ಬಿಟ್ಟಿದ್ದಾನೆ. ಆದ್ರೆ ಗೋಡೆಯ ಮೇಲೆ ಒಂದು ಫೋಟೋ ನೋಡಿ ಕಮಲೇಶ್ ಬೆಚ್ಚಿ ಬಿದ್ದಿದ್ದ ಹಾಗೂ ಅವನ ಕುಡಿದ ನಶೆ ಎಲ್ಲ ಇಳಿದು ಹೋಗಿತ್ತು. ಆ ಫೋಟೋ ನೋಡಿ ಬೆವತು ಹೋಗಿದ್ದ. ಕಾರಣ ಆ ಫೋಟೋ ಬೇರೆ ಯಾರದ್ದು ಅಲ್ಲ, ಅವನ ಸ್ವಂತ ಹೆಂಡತಿಯದಾಗಿತ್ತು. ಆಮೇಲೆ ಅವನಿಗೆ ಗೊತ್ತಾಗಿದ್ದು ತನ್ನ ಸ್ವಂತ ಮನೆಗೇನೆ ತಾನು ಕನ್ನ ಹಾಕಲು ಬಂದಿದ್ದೇನೆ ಎಂದು. ಹೌದು, ಕಮಲೇಶನ ಹೆಂಡತಿ ಕೇವಲ 3 ತಿಂಗಳ ಹಿಂದಷ್ಟೇ ಹಾವು ಕಡಿದು ಸಾವನ್ನಪ್ಪಿದ್ದಳು. ಹೀಗಾಗಿ ಕಮಲೇಶನ ತಂದೆ ತಾಯಿ ಅವಳ ಸಾವಿನ ನಂತರ ಮಗುವನ್ನ ತಮ್ಮ ಬಳಿ ಇಟ್ಟುಕೊಂಡಿದ್ದರು ಹಾಗೂ ಆ ಮನೆಗೆ ಬೀಗ ಹಾಕಿದ್ದರು. ಕಮಲೇಶನಿಗೆ ಈ ವಿಷಯವೇ ಗೊತ್ತಿರಲಿಲ್ಲ. ಮರುದಿನ ಬೆಳಿಗ್ಗೆ ಅವನ ತಂದೆ ತಾಯಿ ಬಳಿಗೆ ಹೋಗಿ ಕ್ಷಮೆ ಕೇಳಿ ನಡೆದಿದ್ದಕ್ಕೆಲ್ಲ ತಾನೇ ಕಾರಣ ಎಂದು ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾನೆ. ಈಗ ಎಲ್ಲರನ್ನು ಬಿಟ್ಟು ತನ್ನ ಮಗುವನ್ನ ನೋಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದಾನೆ. ಹೌದು, ಮನುಷ್ಯನ ಜೀವನದಲ್ಲಿ ಒಂದು ಘಟನೆ ಜೀವನವನ್ನೇ ಬದಲಾಯಿಸುತ್ತದೆ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ ಸ್ನೇಹಿತರೆ.